ಮಾಡಿರಲಿಲ್ಲ. ಆದರೆ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿಎಂ ಈ ಥರ ಹೇಳಿದ್ರು ಅಂತ ಹೇಳಿದ್ರು. ಅದರ ಅವಶ್ಯಕತೆ ಇಲ್ಲ. ಅವರು ಮೂವ್ ಮಾಡೋದಾದ್ರೆ ಮಾಡಲಿ. ನಾವು 140 ಜನ ಇದ್ದೀವಿ, ನಾವು ಫೇಸ್ ಮಾಡ್ತೀವಿ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ವಿ ಗಾಟ್ ದಿ ಮೆಜಾರಿಟಿ, ಫೇಸ್ ಮಾಡ್ತೀವಿ. ಇಶ್ಯೂಸ್ ಮೇಲೆ ಮಾತಾಡಲಿ, ಉತ್ತರ ಕೊಡ್ತೀವಿ. ಎಲ್ಲ ಇಶ್ಯೂಗಳ ಮೇಲೆ ಮಾತಾಡಲಿ, ಉತ್ತರ ಕೊಡ್ತೀವಿ. ಕಬ್ಬಿಂದ ಅವ್ರದ್ದು ಜವಾಬ್ದಾರಿ ಕೇಂದ್ರ ಸರ್ಕಾರ. ಜೋಳ ಫಿಕ್ಸ್ ಮಾಡಿದ ರೇಟ್ ಅವರು, ಕಬ್ಬು ಮತ್ತು ಜೋಳ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು. ಅದ್ರ ಕಟ್ಸಕ್ಕೆ ಅವ್ರು ಬಿದ್ದೇಳಬೇಕು. ಆದರೆ ರೈತರು ನಮ್ಮವರಿದ್ದಾರೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ರೈತರಿಗೊಂದು ಪರಿಹಾರ ಕಂಡಿಡ್ತೀವಿ. ಆದ್ದರಿಂದ ಎರಡೂ ಅವ್ರದ್ದೇ ಜವಾಬ್ದಾರಿ ಇರೋವಾಗ ನುಣಿಸ್ಕೊಳ್ತಾ ಇದ್ದಾರೆ. ನಮ್ಮ ಪಾರ್ಲಿಮೆಂಟ್ ಸದಸ್ಯಗಳು ಮತ್ತು ಇಲ್ಲಿನ BJP ನಾಯಕರು ಹೋಗಿ ಮನವಿ ಮಾಡಬೇಕು. ಈ ಇಶ್ಯೂ ಕಬ್ಬದಾಗಲಿ ಜೋಳದ್ದಾಗಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅವರು ನುಣಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇವರು ಒತ್ತಾಯ ಮಾಡಬೇಕು. ಇವ್ರಿಗೆ ನಿಜವಾಗಿ ನಮ್ಮ ರೈತರ ಮೇಲೆ ವಿಶ್ವಾಸ ಇದ್ದರೆ, ಅವರ ಕಷ್ಟಕ್ಕೆ ಆಗಬೇಕು ಅಂತಿದ್ರೆ ಇವರು ತಕ್ಷಣ ಈ ಕೆಲಸವನ್ನು ಮಾಡಬೇಕು. ಪಾರ್ಲಿಮೆಂಟ್ ನಡೀತಾ ಇದೆ, ಪಾರ್ಲಿಮೆಂಟ್ ಮೆಂಬರ್ಸ್ ಅಲ್ಲಿ ಮಾತಾಡಬೇಕು. ಆದರೂ ಕೂಡ ನಾವು ರೈತರ ಪರವಾಗಿದ್ದೀವಿ. ನಮ್ಮ ಕೈಲಾದಷ್ಟು ಅವ್ರನ್ನ ರಕ್ಷಣೆ ಮಾಡೋ ಕೆಲಸಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದರ ಅವಶ್ಯಕತೆ ಇಲ್ಲ. ಅವರು ಮೂವ್ ಮಾಡೋದಾದ್ರೆ ಮಾಡಲಿ. ನಾವು 140 ಜನ ಇದ್ದೀವಿ, ನಾವು ಫೇಸ್ ಮಾಡ್ತೀವಿ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ವಿ ಗಾಟ್ ದಿ ಮೆಜಾರಿಟಿ, ಫೇಸ್ ಮಾಡ್ತೀವಿ. ಇಶ್ಯೂಸ್ ಮೇಲೆ ಮಾತಾಡಲಿ, ಉತ್ತರ ಕೊಡ್ತೀವಿ. ಎಲ್ಲ ಇಶ್ಯೂಗಳ ಮೇಲೆ ಮಾತಾಡಲಿ, ಉತ್ತರ ಕೊಡ್ತೀವಿ. ಕಬ್ಬಿಂದ ಅವ್ರದ್ದು ಜವಾಬ್ದಾರಿ ಕೇಂದ್ರ ಸರ್ಕಾರ. ಜೋಳ ಫಿಕ್ಸ್ ಮಾಡಿದ ರೇಟ್ ಅವರು, ಕಬ್ಬು ಮತ್ತು ಜೋಳ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು. ಅದ್ರ ಕಟ್ಸಕ್ಕೆ ಅವ್ರು ಬಿದ್ದೇಳಬೇಕು. ಆದರೆ ರೈತರು ನಮ್ಮವರಿದ್ದಾರೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ರೈತರಿಗೊಂದು ಪರಿಹಾರ ಕಂಡಿಡ್ತೀವಿ. ಆದ್ದರಿಂದ ಎರಡೂ ಅವ್ರದ್ದೇ ಜವಾಬ್ದಾರಿ ಇರೋವಾಗ ನುಣಿಸ್ಕೊಳ್ತಾ ಇದ್ದಾರೆ. ನಮ್ಮ ಪಾರ್ಲಿಮೆಂಟ್ ಸದಸ್ಯಗಳು ಮತ್ತು ಇಲ್ಲಿನ BJP ನಾಯಕರು ಹೋಗಿ ಮನವಿ ಮಾಡಬೇಕು. ಈ ಇಶ್ಯೂ ಕಬ್ಬದಾಗಲಿ ಜೋಳದ್ದಾಗಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅವರು ನುಣಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇವರು ಒತ್ತಾಯ ಮಾಡಬೇಕು. ಇವ್ರಿಗೆ ನಿಜವಾಗಿ ನಮ್ಮ ರೈತರ ಮೇಲೆ ವಿಶ್ವಾಸ ಇದ್ದರೆ, ಅವರ ಕಷ್ಟಕ್ಕೆ ಆಗಬೇಕು ಅಂತಿದ್ರೆ ಇವರು ತಕ್ಷಣ ಈ ಕೆಲಸವನ್ನು ಮಾಡಬೇಕು. ಪಾರ್ಲಿಮೆಂಟ್ ನಡೀತಾ ಇದೆ, ಪಾರ್ಲಿಮೆಂಟ್ ಮೆಂಬರ್ಸ್ ಅಲ್ಲಿ ಮಾತಾಡಬೇಕು. ಆದರೂ ಕೂಡ ನಾವು ರೈತರ ಪರವಾಗಿದ್ದೀವಿ. ನಮ್ಮ ಕೈಲಾದಷ್ಟು ಅವ್ರನ್ನ ರಕ್ಷಣೆ ಮಾಡೋ ಕೆಲಸಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ.